ಬೋಲಿಬಾಬಾ ಒಬ್ಬನ ಹಿಂದೆ ಹೋಗಿ ಮುಕ್ತಿ ಪಡೆಯೋ ಯತ್ನದಲ್ಲಿ 120 ಮಂದಿ ಅಮಾಯಕರು ಬಲಿಯಾಗಿದ್ದಾರೆ. ಯಾವುದೇ ರೀತಿಯಿಂದ ನೋಡಿದ್ರೂ ಇದೊಂದು ಬಹುದೊಡ್ಡ ಅವಘಡ. ಆದರೆ ತಪ್ಪಿಸಬಹುದಾಗಿದ್ದ ನಮ್ಮಿಂದಲೇ ಆಗಿರುವ ಅವಘಡ ಅನ್ನೋದು ಇನ್ನೂ ದೊಡ್ಡ ದುರಂತ. ಈ ಅವಘಡ ಕೆಲವು ದಿನ ಚರ್ಚೆ ಆಗುತ್ತೆ ಮತ್ತೆ ಮರೆತು ಹೋಗುತ್ತೆ. ಮತ್ತೋರ್ವ ಬಾಬಾನೋ ಗುರುನೋ ಇನ್ನೊಂದು ಹೆಸರಲ್ಲಿ ಇನ್ನೊಂದು ವೇಷದಲ್ಲಿ ಮತ್ತೊಂದು ಪ್ರದೇಶದಲ್ಲಿ ಬಂದು ಮತ್ತೆ ತನ್ನ ವ್ಯಾಪಾರವನ್ನು ಶುರು ಮಾಡ್ತಾನೆ. ಆತನಿಗೆ ಇದಕ್ಕಿಂತಲೂ ಹೆಚ್ಚು ಭಕ್ತರು, ಅನುಯಾಯಿಗಳು, ಅಂಥ ಅಭಿಮಾನಿಗಳು ಸಿಗ್ತಾರೆ. ಆತ ಕೋಟಿ ಕೋಟಿ ದುಡ್ಡನ್ನು ಬಾಚಿಕೊಳ್ತಾನೆ. ಕೊನೆಗಾತ ರಾಜಕೀಯವನ್ನು, ಸರ್ಕಾರವನ್ನು ನಿಯಂತ್ರಣ ಮಾಡುವಷ್ಟು ಪ್ರಭಾವಿನೂ ಆಗ್ತಾನೆ. ಇದೆಲ್ಲ ಎಲ್ಲಿವರೆಗೆ ಹೀಗೆ ಮುಂದುವರಿಯುತ್ತೆ? ಮೂಢನಂಬಿಕೆಗೆ ಕೊನೆಯೇ ಇಲ್ವಾ? ಮೂಢನಂಬಿಕೆ ವಿರುದ್ಧದ ಹೋರಾಟವನ್ನು ಧರ್ಮ ವಿರೋಧಿ ಅಂತ ಹೇಳ್ಬಿಡೋರಿಗೆ ಇಂತಹ ದುರಂತಗಳು ಕಿಂಚಿತ್ತೂ ಮನ ಕಲ್ಕೋದಿಲ್ವಾ? ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ.